ಮೊಹರಂ ಎಂಬುದು ಮುಸ್ಲಿಮರಿಗೆ ಸಂಬಂಧಿಸಿದಂತೆ ಕ್ಯಾಲೆಂಡರ್ನ ಪ್ರಥಮ ತಿಂಗಳು. ಹೇಗೆ ಜನವರಿ, ಫೆಬ್ರವರಿ ಎಂಬ ಕ್ಯಾಲೆಂಡರ್ ಇದೆಯೋ ಹಾಗೆ ಮುಸ್ಲಿಮರಿಗೆ ಸಂಬಂಧಿಸಿದಂತೆ ಮೊಹರಂ ವರ್ಷದ ಮೊದಲ ತಿಂಗಳು. ಈ ಮೊಹರಂ 10ಕ್ಕೆ ಮುಸ್ಲಿಂ ಸಮುದಾಯದಲ್ಲಿ ಬಹಳ ದೊಡ್ಡ ಮಹತ್ವ ಇದೆ. ಸಾಮಾನ್ಯವಾಗಿ ಕ್ರಿಸ್ತಶಕ 680ರಲ್ಲಿ ಇರಾಕಿನ ಕರ್ಬಲ ಎಂಬ ಪ್ರದೇಶದಲ್ಲಿ ನಡೆದ ಸತ್ಯ ಮತ್ತು ಮಿಥ್ಯದ ನಡುವಿನ ಹೋರಾಟದ ಹಿನ್ನೆಲೆಯಲ್ಲಿ ಮೊಹರಂ 10ನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಪ್ರವಾದಿ ಮೊಹಮ್ಮದರ ಮೊಮ್ಮಗ ಹುಸೇನ್ ಅವರು ಇದೇ ಕರ್ಬಲದಲ್ಲಿ ಮೊಹರಂ 10ರಂದು ಹುತಾತ್ಮರಾಗಿದ್ದರು. ಇವರು ಪ್ರವಾದಿ ಮೊಹಮ್ಮದರ ಮಗಳು ಫಾತಿಮಾ ಅವರ ಮಗ. ಯಜೀದ್ ಎಂಬ ಸರ್ವಾಧಿಕಾರಿಯ ವಿರುದ್ಧ ಹೋರಾಡುವ ಉದ್ದೇಶದಿಂದ ಹುಸೇನ್ ಅವರು ಮದೀನಾದಿಂದ ನೇರ ಇರಾಕಿನತ್ತ ಪಯಣಿಸುತ್ತಾರೆ. ನಿರಾಯುಧರಾದ ತನ್ನ ಬೆಂಬಲಿಗ ಗುಂಪನ್ನು ಅವರು ಕರೆದುಕೊಂಡು ಹೋಗುತ್ತಾರೆ. ಈ ಗುಂಪಿನಲ್ಲಿ ಅವರ ಪತ್ನಿ, ಮಕ್ಕಳು ಕೂಡ ಇದ್ರು. ಇರಾಕಿನ ಕೂಫಾ ಎಂಬ ಪ್ರದೇಶದ ಜನರು ಇವರನ್ನು ಆಹ್ವಾನಿಸಿದ್ದರು. ಈ ಪ್ರದೇಶವು ಯಜೀದ್ನ ಆಡಳಿತಕ್ಕೆ ಒಳಪಟ್ಟಿತ್ತು. ಆದರೆ ಇವರು ಕರ್ಬಲ ಎಂಬ ಪ್ರದೇಶಕ್ಕೆ ತಲುಪಿದಾಗ ಯಜೀದ್ ಸೇನೆ ಅವರನ್ನು ಎದುರುಗೊಳ್ಳುತ್ತದೆ. ಅವರನ್ನು ಆಹ್ವಾನಿಸಿದ ಕೂಫಾದ ಜನರು ಕೈ ಕೊಡುತ್ತಾರೆ. ಇವರಿಗೆ ಯಜೀದ್ ಬಲಿಷ್ಠನಿದ್ದಾನೆ, ಆತನಿಗೆ ಬಲಿಷ್ಠ ಸೇನೆ ಇದೆ ಎಂಬುದು ಗೊತ್ತಿತ್ತು. ಆದರೆ ಮಿಥ್ಯವನ್ನು ವಿರೋಧಿಸಿಯೇ ಸಿದ್ಧ ಮತ್ತು ಸರ್ವಾಧಿಕಾರವನ್ನು ಖಂಡಿಸಿಯೇ ಸಿದ್ಧ ಎಂಬ ಹಿನ್ನೆಲೆಯಲ್ಲಿ ಅವರು ತನ್ನ ಬೆಂಬಲಿಗ ಗುಂಪಿನೊಂದಿಗೆ ಹೊರಟು ಹೋಗಿದ್ದರು. ಹೀಗೆ ಅಲ್ಲಿ ಅವರು ಯಜೀದನ ಸೇನೆಯ ಕೈಯಲ್ಲಿ ಸಾವನ್ನಪ್ಪುತ್ತಾರೆ. ಅವರ ಜೊತೆಗೆ ಸುಮಾರು 70 ಮಂದಿ ಸಾವಿಗೀಡಾಗುತ್ತಾರೆ. ಈ ಘಟನೆ ಇಸ್ಲಾಮಿ ಇತಿಹಾಸದಲ್ಲಿ ಬಹಳ ಮೈಲುಗಲ್ಲಾಗಿ ಉಳಿದಿದೆ. ಸತ್ಯ ಮತ್ತು ಮಿಥ್ಯದ ಹೋರಾಟದಲ್ಲಿ ಮಿಥ್ಯ ಗೆಲುವು ಸಾಧಿಸಿ ಸತ್ಯದ ಮೇಲೆ ಪಾರಮ್ಯ ಸಾಧಿಸಿದ ಹಿನ್ನೆಲೆಯಲ್ಲಿ ಈ ದಿನವನ್ನು ನೋಡಲಾಗುತ್ತದೆ. ಶಿಯಾ ಮುಸ್ಲಿಮರು ಈ ದಿನವನ್ನು ಶೋಕದ ದಿನವಾಗಿ ಆಚರಿಸುತ್ತಾರೆ. ಅವರು 10 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಾರೆ. ಇದರ ಹಿನ್ನೆಲೆಯಲ್ಲಿ ಹಲವು ತಪ್ಪಾದ ಆಚರಣೆಗಳು ಚಾಲ್ತಿಯಲ್ಲಿವೆ. ಆದರೆ ಮೊಹರಂ 10ಕ್ಕೆ ಕೇವಲ ಪ್ರವಾದಿ ಮೊಮ್ಮಗ ಹುಸೇನ್ ಅವರ ಹಿನ್ನೆಲೆ ಮಾತ್ರ ಇರೋದಲ್ಲ. ಪ್ರವಾದಿ ನೂಹ್, ಪ್ರವಾದಿ ಮೂಸಾ ಮತ್ತು ಪ್ರವಾದಿ ಯೂಸುಫ್ ಅವರಿಗೆ ಸಂಬಂಧಿಸಿ ಮೊಹರಂ 10 ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಮಹಾಪ್ರಳಯದ ನಂತರ ಪ್ರವಾದಿ ನೂಹ್ ಅವರ ಹಡಗು ಮೌಂಟ್ ಜುಡಿ ಮೇಲೆ ಬಂದು ನಿಲ್ಲುತ್ತದೆ. ಇದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿ ಅವರು ಉಪವಾಸ ಆಚರಿಸಿರುವ ದಿನ ಮೊಹರಂ 10 ಎಂದು ಹೇಳಲಾಗುತ್ತದೆ. ಫರೋವ ರಾಜನ ದೌರ್ಜನ್ಯದಿಂದ ಇಸ್ಲಾಂ ಸಮುದಾಯವನ್ನು ಪ್ರವಾದಿ ಮೂಸಾ ಅವರು ರಕ್ಷಿಸಿ ಕರೆತಂದ ದಿನ ಕೂಡ ಮೊಹರಂ 10 ಎಂದು ಹೇಳಲಾಗುತ್ತದೆ. ಪ್ರವಾದಿ ಯೂಸುಫ್ ಅವರು ಜೈಲಿನಿಂದ ಬಿಡುಗಡೆಗೊಂಡ ದಿನ ಕೂಡ ಮೊಹರಂ 10 ಎಂದು ಹೇಳಲಾಗುತ್ತದೆ. ಇಸ್ರೇಲಿ ಸಮುದಾಯವನ್ನು ರಕ್ಷಿಸಿದ ಮೂಸರ ಘಟನೆಯನ್ನು ನೆನಪಿಸಿ ಯಹೂದಿಯರು ಮೊಹರಂ 10ರಂದು ಉಪವಾಸ ಆಚರಿಸುತ್ತಾರೆ. ಪ್ರವಾದಿ ಮೊಹಮ್ಮದರು ಮದೀನಕ್ಕೆ ಹೋದಾಗ ಯಹೂದಿಯರು ಉಪವಾಸ ಆಚರಿಸುವುದನ್ನು ಕಂಡರು. ಅವರಲ್ಲಿ ವಿಷಯ ಕೇಳಿದಾಗ ಅವರು ಈ ಘಟನೆಯನ್ನು ಹೇಳಿದರು. ಆಗ ಪ್ರವಾದಿ ಮೊಹಮ್ಮದ್ ಹೇಳಿದರು, ಮೂಸಾರಿಗೆ ಯಹೂದ್ಯರಿಗಿಂತ ನಾವು ಹೆಚ್ಚು ಹತ್ತಿರ ಇದ್ದೇವೆ, ಆದ್ದರಿಂದ ನಾವು ಮೊಹರಂ 9 ಮತ್ತು 10ರಂದು ಉಪವಾಸ ಆಚರಿಸುತ್ತೇವೆ ಎಂದು ಹೇಳಿರುವುದಾಗಿ ವರದಿ ಇದೆ. ಮುಸ್ಲಿಮರು ಮೊಹರಂ 9 ಮತ್ತು 10ರಂದು ಸಾಮಾನ್ಯವಾಗಿ ಉಪವಾಸ ಆಚರಿಸುತ್ತಾರೆ. ದೇವನಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಉಪವಾಸ ಆಚರಿಸಲಾಗುತ್ತದೆ. ಹಾಗೆಯೇ ಈ ಉಪವಾಸವು ಒಂದು ವರ್ಷದ ಪಾಪವನ್ನು ತೊಳೆದು ಬಿಡುತ್ತದೆ ಎಂಬ ನಂಬಿಕೆಯೂ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.